ರವಾನಿಸ್ತಾ ಇದ್ದಾರೆ. ಬರುವ ವರ್ಷ 24ನೇ ವರ್ಷದ ಜಾಮಿಯಾ ಟ್ರೋಫಿ ಶುಕ್ರವಾರದಂದು 6 ತಂಡಗಳ ಲೆಜೆಂಡ್ ಮಾದರಿಯ ಪಂದ್ಯಾಟವಿರುತ್ತೆ. ಆ ಬಳಿಕ ಶನಿವಾರ ಮತ್ತು ಆದಿತ್ಯವಾರದಂದು ಏರಿಯಾ ವೈಸ್ ಪಂದ್ಯಾಟವಿರುತ್ತೆ. ಅದರಲ್ಲಿ 2 ಮಂದಿ ಐಕಾನ್ ಆಟಗಾರರನ್ನ ಆಡಿಸುವಂತ ಲೆಕ್ಕಾಚಾರವನ್ನು ಇವಾಗಲೇ ತಿಳಿಸ್ತಾ ಇದ್ದಾರೆ. ಬರುವ ವರ್ಷದ 24ನೇ ಆಚರಣೆಯುಕ್ತ ಜಾಮಿಯಾ ಟ್ರೋಫಿ ಈ ರೀತಿಯಾಗಿ ಸಾಗುತ್ತೆ. ಸಕ್ಲೈನ್ ಎಸಕದ ಮೊದಲ ಚೆಂಡು, ಬೌಲರ್ಸ್ ಬ್ಯಾಕ್ ಡ್ರೈವ್ ಆಟವನ್ನು ಆಡ್ತಾ ಇದ್ದಾರೆ. ರಿಜ್ವಾನ್ ಮತ್ತು ನಿಯಾಜ್ ಮೊದಲ ಹಂತದ ಆರಂಭಿಕ ಆಟಗಾರರು. ಸಕ್ಲೈನ್ ಈ ಬಾರಿ ಸಗದ ಚೆಂಡು, ಮತ್ತೆ ಕ್ಷೇತ್ರರಕ್ಷಣೆಗಳು ಮುಂದುವರಿಕೆಯನ್ನ ಕಾಣ್ತಾ ಇದೆ. ನಸ್ರು ಮಿಡ್ ಆಫ್ ವಿಭಾಗದಲ್ಲಿ ಕ್ಷೇತ್ರರಕ್ಷಣೆಯನ್ನ ಮಾಡಿದ್ರು, ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ಸಕ್ಲೈನ್ ಮೂರನೆಯ ಚೆಂಡಿಗಾಗಿ ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಎಸೆತ, ತನ್ಮೂಲಕ ಮತ್ತೆ ಲೆಗ್ ಬೈ ಮುಖಾಂತರವಾಗಿ ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನ ಕಾಣ್ತಾ ಇದೆ. ಟೌನ್ ಬ್ಲೂ ರೀಫ್ ಖಾತೆ ಆರಂಭವನ್ನ ಕಾಣ್ತಾ ಇದೆ. ತರದ ಮೊತ್ತ ಒಂದೋಟಗಳು ಲೆಗ್ ಬೈ ಮುಖಾಂತರವಾಗಿ ಖಾತೆ ಆರಂಭವನ್ನ ಕಾಣ್ತಾ ಇದೆ. ಮತ್ತೆ ಸಕ್ಲೈನ್ 4ನೆಯ ಚೆಂಡಿಗಾಗಿ ಮೊದಲ ಓವರ್ನ ಚಾಲ್ತಿಯಲ್ಲಿ. ಈ ಬಾರಿ ಕೂಡ ಬಹಳ ಚಂದ ಉತ್ತಮ ರೀತಿಯಾಗಿರುವಂತಹ ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೈತಿ ತಂಡದಲ್ಲಿ ಬಹಳ ಚಂದ ಉತ್ತಮ ರೀತಿಯಾಗಿರುವಂತಹ ಎಸೆತಗಾರಿಕೆಯನ್ನು ದಾಖಲಿಸಬಲ್ಲಂತ ಎಸೆತಗಾರ ಕೂಡ ಸಕ್ಲೈನ್ ಇವಾಗ ಮೊದಲ ಓವರ್ ಜವಾಬ್ದಾರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ 5ನೆಯ ಚೆಂಡಿಗಾಗಿ ಈ ಬಾರಿ ಸಗದ ಚೆಂಡು ಶಾರ್ಟ್ ಆಗಿತ್ತು. ತನ್ಮೂಲಕ ಮೊದಲ ಜಾಲಿಯಲ್ಲಿ ಬೌಂಡರಿಯ ಸೇರ್ಪಡೆ. ತನ್ನದ ಮೊತ್ತ ಕೂಡ ತನ್ನದ ಮೊತ್ತ 5 ಓಟಗಳು. ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ ಮೊದಲ ಓವರ್ನ ಚಾಲ್ತಿಯಲ್ಲಿ. ಲಾಸ್ಟ್ ಬಾಲ್. ಈ ಬಾರಿ ಸಗದ ಚೆಂಡು ಬಹಳ ಚಂದ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಮತ್ತೆ ಬೌಂಡರಿಯ ಮುಖಾಂತರವಾಗಿ ತನ್ನದ ಮೊತ್ತ ಕೂಡ ಏರಿಕೆಯನ್ನ ಕಾಣ್ತಾ ಇದೆ. 9 ಓಟಗಳು. ಮೊದಲ 4 ಚೆಂಡಿನಲ್ಲಿ ಕೇವಲ 1 ಓಟಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತಹ ಸಕ್ಲೈನ್ ಆ ಬಳಿಕ 2 ಚೆಂಡಲ್ಲಿ 8 ಓಟಗಳಿಗೆ ಅವಕಾಶವನ್ನ ಮಾಡಿದ್ರು. ಮೊದಲ ಓವರ್ ಕೂಡ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯದ ಮೊದಲ ಓವರ್ಗೆ ತಳೆದ ಮೊತ್ತ 9 ಓಟಗಳು. ಅದೇ ರೀತಿ ಸೆಮಿಫೈನಲ್ ಪ್ರವೇಶವನ್ನ ಮಾಡಿರುವಂತಹ 3 ತಂಡದ ನಾಯಕರು ವೇದಿಕೆ ಬಳಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಬಾರಿ ಸಗದ ಚೆಂಡು, ಅಕ್ರಮ ಎಸೆತ, ವೈಡ್ ಬಾಲ್ ಎಂಬ ಸೂಚನೆಗಳು ರವಾನೆಯನ್ನ ಕಾಣ್ತಾ ಇದೆ. ಎಸ್ಟ್ರಾಸ್ ಮುಖಾಂತರವಾಗಿ ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತನ್ನದ ಮೊತ್ತ ಕೂಡ 10 ಓಟಗಳು. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಬೌಂಡರಿಯ ಸೇರ್ಪಡೆ. ಈ ಮಾದರಿಯ ಪಂದ್ಯದಲ್ಲಿ ಬಹಳ ಚಂದ ಉತ್ತಮ ರೀತಿಯ ಆಟಗಾರಿಕೆಯನ್ನು ತೋರ್ಪಡಿಸಬಲ್ಲಂತ ಸಾಮರ್ಥ್ಯದ ಆಟಗಾರ ಕೂಡ ರಿಜ್ವಾನ್ ಇವಾಗ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಬಹಳ ಚಂದ ಉತ್ತಮ ರೀತಿಯ ಹೊಡೆತ, ತನ್ಮೂಲಕ ಮತ್ತೆ ಬೌಂಡ್ರಿ. ಬ್ಯಾಕ್ ಟು ಬ್ಯಾಕ್ 2 ಬೌಂಡರಿಯನ್ನು ಇವಾಗ ರಿಜ್ವಾನ್ ದಾಖಲಿಸ್ತಾ ಇದ್ದಾರೆ. ಹ್ಯಾಟ್ರಿಕ್ ಅವಕಾಶವಿರುತ್ತೆ ಈ ಟೂರ್ನಮೆಂಟ್ ಉದ್ದಾಗಲಕ್ಕೂ. ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸಬಲ್ಲಂತ ಆಟಗಾರಿಗೆ ಎಸ್ಟಿಎಂ ಮೊಬೈಲ್ ಕೊಡ ಮಾಡುವಂತ ಬ್ಲೂಟೂತ್ ಬ್ಯಾಂಡ್ ಇರುತ್ತೆ.
ಇವಾಗ ಈ ಚೆಂಡಲ್ಲಿ ಬೌಂಡರಿಯನ್ನು ಪಡ್ಕೊಂಡ್ರೆ ರಿಜ್ವಾನ್ ಬ್ಲೂಟೂತ್ ಬ್ಯಾಂಡ್ ಪಡೆಯುವಂತ ಎಲ್ಲ ಅರ್ಹತೆಯನ್ನ ಪಡ್ಕೊಳ್ತಾರೆ. ಮತ್ತೆ ತೌಫೀಕ್ ಮೂರನೆಯ ಚೆಂಡಿಗಾಗಿ ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತ ಮತ್ತೆ ಕ್ಷೇತ್ರಕ್ಷಣಗಳು ಮುಂದುವರಿಕೆಯನ್ನ ಕಾಣ್ತಾ ಇದೆ. ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಳೆದ ಮೊತ್ತ ಕೂಡ 19 ಓಟಗಳು. ಕೊನೆಯ 3 ಚೆಂಡುಗಳು ಬಾಕಿ ಉಳಿತಾ ಇದೆ ಎರಡನೇ ಓವರ್ನ ಚಾಲ್ತಿಯಲ್ಲಿ. ಮತ್ತೆ ತೌಫೀಕ್ ನಾಲ್ಕನೆಯ ಚೆಂಡಿಗಾಗಿ ಈ ಬಾರಿ ಸಗದ ಚೆಂಡು ಬಹಳ ಚಂದ ಉತ್ತಮ ರೀತಿಯಾಗಿರುವಂತಹ ಕ್ಷೇತ್ರಕ್ಷಣೆಗಳು ಮುಂದುವರಿಕೆಯನ್ನ ಕಾಣ್ತಾ ಇದೆ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆ. ಎರಡನೇ ಓವರ್ನ ಕೊನೆ 2 ಚೆಂಡುಗಳು ಬಾಕಿ ಉಳಿತಾ ಇದೆ ಮೊದಲ ಇನ್ನಿಂಗ್ಸ್ ಅಲ್ಲಿ. ತರದ ಮೊತ್ತ 19 ಓಟಗಳು. ಆರಂಭಿಕ ಆಟಗಾರರು ಬಹಳಷ್ಟು ಉತ್ತಮ ರೀತಿಯ ಆಟಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಈ ಬಾರಿ ಕೂಡ ಬಹಳ ಚಂದ ಉತ್ತಮ ರೀತಿಯ ಹೊಡೆತ ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ತರದ ಮೊತ್ತ 20 ಓಟಗಳು. ಅಲ್ಲಿ ಸೆಮಿಫೈನಲ್ ಎಂಟ್ರಿಯನ್ನ ಮಾಡಿರುವಂತಹ 3 ತಂಡದ ನಾಯಕರು ಬರಬೇಕು ಎಂಬುದನ್ನು ತಿಳಿಸ್ತಾ ಇದ್ದಾವೆ. ಕ್ರೌನ್ ಮದರ್ ಪ್ಯಾಲೇಸ್, ಅದೇ ರೀತಿ ಜಾಲಿ ಮೂಡುಗೋಪಾಡಿ, ಅದೇ ರೀತಿ ಲಕ್ಕಿ ಸ್ಟಾರ್ ಕೋಡಿ 3 ತಂಡದ ನಾಯಕರು ಅಥವಾ ಮಾಲೀಕರು ಬಂದು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು ಎಂಬುದನ್ನು ತಿಳಿಸ್ತಾ ಇದ್ದಾವೆ. ಮತ್ತೆ ಬೌಂಡರಿಯ ಮುಖಾಂತರವಾಗಿ ತಳೆದ ಮೊತ್ತ ಕೂಡ ಇವಾಗ 24 ಓಟವನ್ನು ದಾಖಲಿಸ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಆಟಗಾರರಿಗೆ ಮೊದಲ ಹಂತದ ಆರಂಭಿಕ ಆಟಗಾರರು. ಒಂದು ಹಂತದಲ್ಲಿ ರಾಜ್ಯ ಟೆನಿಸ್ ಬಾಲ್ 40 ಗಜಗಳ ಪಂದ್ಯಾಟದಲ್ಲೂ ಕೂಡ ಹೊಸನಗರ ಫ್ರೆಂಡ್ಸ್ ಪರವಾಗಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇರುವಂತಹ ನಿಯಾಜ್ ಇವಾಗ ಸ್ಟ್ರೈಕರ್ ವಿಭಾಗದಲ್ಲಿ, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಪಾಂಚಜನ್ಯ ಕೋಟ ಪರವಾಗಿ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಆಟಗಾರಿಕೆಯನ್ನು ಮುಂದುವರಿಸ್ತಾ ಇರುವಂತಹ ಮತ್ತೋರ್ವ ಜನಪ್ರಿಯ ಆಟಗಾರ. ಪಾಂಡೇಶ್ವರ ಟ್ರೋಫಿಯಲ್ಲೂ ಕೂಡ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನ ಪಡ್ಕೊಂಡಿರುವಂತಹ ರಿಜ್ವಾನ್. ಓವರ್ 1 ಎಂಬ ಸೂಚನೆಗಳು ಬರ್ತಾ ಇದೆ. ಐದು ಚೆಂಡುಗಳು ಬಾಕಿ ಉಳಿತಾ ಇದೆ. ಮೂರನೇ ಓವರ್ ಮುಕ್ತಾಯಕ್ಕಾಗಿ ಎಸ್ ಆಟಗಾರಿಕೆ ಭಾಗದಲ್ಲಿ ಸಕ್ಲೈನ್ ಮೊದಲ ಓವರ್ನಲ್ಲಿ 9 ಓಟಗಳಿಗೆ ಅವಕಾಶವನ್ನ ಮಾಡಿದ್ರು. ಇವಾಗ ಮತ್ತೆ ಮೂರನೇ ಓವರ್ ಜವಾಬ್ದಾರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಬಾರಿ ಬ್ಲಾಕ್ ಆಗಿತ್ತು. ಬಹಳ ಚಂದ ಉತ್ತಮ ರೀತಿಯಾಗಿರುವಂತಹ ಹೊಡೆತವನ್ನು ದಾಖಲಿಸಿದ್ರು. ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನ ಕಾಣ್ತಾ ಇದೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಳೆದ ಮೊತ್ತ ಕೂಡ ಇವಾಗ ಕಾಲು ಶತಕ ಪೂರೈಕೆಯನ್ನು ಕಾಣ್ತಾ ಇದೆ. 25 ಓಟಗಳು. ಈ ಬಾರಿ ಸಗದ ಚೆಂಡು ನೋ ಬಾಲ್ ಎಂಬ ಸೂಚನೆಗಳು ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. ಎಸ್ಟ್ರಾಸ್ ಓಟಗಳ ಮುಖಾಂತರವಾಗಿ ಮತ್ತೆ 1+1 2 ಓಟದ ಹೆಚ್ಚುವರಿ. ತಂಡದ ಮೊತ್ತ 27 ಓಟಗಳು. ನಮ್ಮ ಈ ಪಂದ್ಯಾಟದಲ್ಲಿ ತೀರ್ಪುಗಾರಿಕೆ ಭಾಗದಲ್ಲಿ 10 ಕಣ್ಣಿನ ಮುದ್ದಿನ ತೀರ್ಪುಗಾರರು, ಬಹಳಷ್ಟು ಅನುಭವಿ ಆಟಗಾರರು ಕೂಡ ಅನಿಲ್ ಕರ್ವೆ ಅವರ ಜೊತೆಗೆ ರಂಜಿತ್ ತೀರ್ಪುಗಾರಿಕೆ ಭಾಗವನ್ನು ಮಾಡ್ತಾ ಇದ್ದಾರೆ. ಈ ತನ್ಮೂಲಕವಾಗಿ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಕ್ಲೀನ್ ಬೌಲ್. ಇವಾಗ ನಿಯಾಜ್ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಪ್ರಾಮುಖ್ಯ ಘಟ್ಟದ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಇವಾಗ ಮೊದಲ ವಿಕೆಟ್ ಪತನವನ್ನು ಕಾಣ್ತಾ ಇರುವಂತಹ ಟೌನ್ ಬ್ಲೂ ರೀಫ್. ಒಂದು ಹಂತದಲ್ಲಿ ರಾಜ್ಯ ಟೆನ್ನಿಸ್ ಬಾಲ್ ರಾಷ್ಟ್ರೀಯ ಮಟ್ಟದ ಯಶಸ್ಸಿಯ 3 ದಿವಸಗಳ ಕಾಲ ಯಶಸ್ಸಿಯ ದಾಖಲೆಯ ಟೂರ್ನಮೆಂಟ್ ಆಯೋಜನೆ ಮಾಡಿರುವಂತಹ ಒಂದು ಸಂಸ್ಥೆ ಕೂಡ ಬ್ಲೂ ರೀಫ್ ಹೊನ್ನಾಳ. ತರದ ಮೊತ್ತ 27.
ಈ ಬಾರಿ ಸಗದ ಚೆಂಡು ವೈಡ್ ಬಾಲ್ ಅಕ್ರಮ ಎಸೆತ. ಯಶ್ರಾಜ್ ಓಟಗಳಿಗೆ ಅವಕಾಶಗಳು. ಯಶ್ರಾಜ್ ಮುಖಾಂತರವಾಗಿ ಮತ್ತೆ ಒಂದೋಟದ ಹೆಚ್ಚುವರಿಯನ್ನು ಕಂಡುಕೊಂಡ್ರೆ ತಡೆದ ಮೊತ್ತ ಕೂಡ 28 ಓಟವನ್ನು ದಾಖಲಿಸಿದೆ. ತನ್ಮೂಲಕ ಬಹಳ ಚಂದ ಉತ್ತಮ ರೀತಿಯ ಹೊಡೆತ, ಬೌಂಡ್ರಿ. ತಡದ ಮೊತ್ತ ಕೂಡ ಇವಾಗ 32 ಓಟಗಳು. ಬಹಳ ಚಂದ ಉತ್ತಮ ರೀತಿಯ ಆಟಗಾರಿಕೆಯನ್ನು ತೋರ್ಪಡಿಸಬಲ್ಲ ಮತ್ತೋರ್ವ ಸಾಮರ್ಥ್ಯದ ಆಟಗಾರ ಸನತ್. ಬಹಳ ಚಂದ ಉತ್ತಮ ರೀತಿಯಾಗಿರೋ ಹೊಡೆತವನ್ನು ದಾಖಲಿಸಿದ್ರು. ಬೌಂಡರಿಗಳು ಬರ್ತಾ ಇದೆ. 32 ಓಟಗಳು. ಮೊದಲ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಈ ಬಾರಿ ಸಗದ ಚೆಂಡು ಮತ್ತೆ ಸಿಂಗಲ್ಸ್ ಓಟಗಳ ಮುಖಾಂತರವಾಗಿ ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಳೆದ ಮೊತ್ತ 31 ಓಟಗಳು. ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಒನ್ ಬಾಲ್. ಬಹಳ ಚಂದ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಶಾಟ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಬೌಂಡರಿಯ ಸೇರ್ಪಡೆ. ಅಲ್ಲಿ ನೋ ಬಾಲ್ ಚೆಕಿಂಗ್ ಆಗಿ ಇವಾಗಲೇ ಥರ್ಡ್ ಅಂಪೈರ್ ರವಾನೆಯನ್ನ ಮಾಡ್ತಾ ಇದ್ದಾವೆ ತೃತೀಯ ನೇತ್ರಕ್ಕಾಗಿ. ಗುಡ್ ಬಾಲ್ ಎಂಬ ಸೂಚನೆಗಳು ರವಾನೆಯನ್ನ ಕಾಣ್ತಾ ಇದೆ. ಇವಾಗ 3ನೇ ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯದ 3 ಓವರ್ಗೆ ತಳೆದ ಮೊತ್ತ 37 ಓಟವನ್ನು ದಾಖಲಿಸ್ತಾ ಇದೆ. ಅಲ್ಲಿ ಲಕ್ಕಿ ಸ್ಟಾರ್ ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಎಸೆತ. ತನ್ಮೂಲಕ ಮತ್ತೆ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ಜಾಲಿ ಮೂಡ್ಗೋಪಾಡಿ ನಾಯಕರು ಇಮಿಡಿಯೇಟ್ ಆಗಿ ಬರಬೇಕು ಎಂಬುದನ್ನು ತಿಳಿಸ್ತಾ ಇದ್ದಾವೆ. ಸೆಮಿಫೈನಲ್ ಪ್ರವೇಶವನ್ನ ಕಂಡಿರುವಂತ 3 ತಂಡದ ಮಾಲೀಕರು ಅಥವಾ ನಾಯಕರು ಇಮಿಡಿಯೇಟ್ ಆಗಿ ವೇದಿಕೆ ಹತ್ರ ಬರಬೇಕಾ ಕೇಳಿಕೊಳ್ತಾ ಇದ್ದಾವೆ. ಹೊಸ ದಾಟಿಗ ಅಫ್ರಿದಿ ಮತ್ತೋರ್ವ ಅನುಭವಿ ಆಟಗಾರ. ಈ ವರ್ಷದಲ್ಲಿ ಬಹಳ ಚಂದ ಉತ್ತಮ ರೀತಿಯಾಗಿರುವಂತಹ ಆಟಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಉಪ್ಪಿನಕೋಟೆ ಜಾಮಿಯಾ ಪಂದ್ಯಾಟದಲ್ಲೂ ಕೂಡ ಟೂರ್ನಮೆಂಟಿನ ಮೊದಲ ಅರ್ಧ ಶತಕವನ್ನು ದಾಖಲಿಸಿರುವಂತಹ ಆಟಗಾರ ಕೂಡ ಅಫ್ರಿದಿ ಹೊನ್ನಾಳ. ಇವಾಗ ಅಂಕಣ ಒಳಭಾಗಕ್ಕೆ ಪ್ರವೇಶವನ್ನ ಕಾಣ್ತಾ ಇದ್ದಾರೆ. ಮತ್ತೆ ನಸ್ರು ಎಸೆತಗಾರಿಕೆ ಭಾಗದಲ್ಲಿ ಈ ಬಾರಿ ಸಗದ ಚೆಂಡು ಬಹಳ ಚಂದ ಉತ್ತಮ ರೀತಿಯ ಆಟ. ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಅಫ್ರಿದಿ ಖಾತೆ ಆರಂಭವನ್ನ ಕಾಣ್ತಾ ಇದೆ. ತನ್ನದ ಮೊತ್ತ ಕೂಡ ಇವಾಗ 38 ಓಟವನ್ನು ದಾಖಲಿಸ್ತಾ ಇರುವಂತ ಟೌನ್ ಬ್ಲೂ ರೀಫ್. ರಾಜ್ಯ ಟೆನಿಸ್ ಬಾಲ್ ಮತ್ತೋರ್ವ ಜನಪ್ರಿಯ ಆಟಗಾರ ಕೂಡ ನಸ್ರು ಇವಾಗ ಎಸೆತಗಾರಿಕೆ ಭಾಗವನ್ನ ಕಾಣ್ತಾ ಇದ್ದಾರೆ. ಈ ಬಾರಿ ಸಗದ ಚೆಂಡು ತನ್ಮೂಲಕ ರಿಜ್ವಾನ್ ಔಟ್. ಬಹಳ ಚಂದ ಉತ್ತಮ ರೀತಿಯ ಆಟಗಾರಿಕೆಯನ್ನು ಆಡ್ತಾ ಇರುವಂತ ರಿಜ್ವಾನ್ ಸಡನ್ಲಿ ಆಗಿರುವಂತ ವಿಕೆಟ್ ರೂಪದಲ್ಲಿ ಹುದ್ದರಿ ಆಘಾತವನ್ನ ಕಾಣ್ತಾ ಇದ್ದಾರೆ.
ಮೊದಲ ಹಂತದಲ್ಲಿ ಬಹಳ ಚಂದ ಉತ್ತಮ ರೀತಿಯ ಆಟವನ್ನು ಆಡಿದ್ರು. ತನ್ನ ತಂಡಕ್ಕೆ 14 ಓಟವನ್ನು ದಾಖಲಿಸಿಕೊಟ್ಟು ಇವಾಗ ವಾಪಸಾತಿಯನ್ನ ಕಾಣ್ತಾ ಇದ್ದಂತ ಆಟಗಾರ. ಹೊಸ ದಾಂಡಿಗ ತನ್ಸೀರ್ ಮತ್ತೋರ್ವ ಯುವ ಆಟಗಾರ ಕೂಡ ಇತ್ತೀಚಿನ ದಿವಸದಲ್ಲಿ ಬಹಳ ಚಂದ ಉತ್ತಮ ರೀತಿಯ ಆಟಗಾರಿಕೆಯನ್ನು ಮುಂದುವರಿಸ್ತಾ ಇರುವಂತಹ ಮತ್ತೋರ್ವ ಆಟಗಾರ. ಮತ್ತೆ ನಸ್ರು ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಮತ್ತೆ ಗಲಿ ಭಾಗದಲ್ಲಿ ಬೌಂಡರಿಯ ಸೇರ್ಪಡೆ ಎದುರಿಸಿದ ಮೊದಲ ಚೆಂಡಲ್ಲಿ ಇವಾಗ ಬೌಂಡರಿಯನ್ನು ದಾಖಲಿಸ್ತಾ ಇರುವಂತಹ ತನ್ಸೀರ್ ಬಹಳ ಚಂದ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಈ ಬಾರಿ ವಿಶಿಷ್ಟತೆ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತರದ ಮೊತ್ತ ಕೂಡ 43 ಓಟಗಳು. ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. 4ನೇ ಓವರ್ ಮುಕ್ತಾಯಕ್ಕಾಗಿ ಕೊನೆಯ ಚೆಂಡಿಗಾಗಿ ಈ ಬಾರಿ ಸಗದ ಚೆಂಡು ಬಹಳ ಚಂದ ಉತ್ತಮ ರೀತಿಯ ಆಟ, ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ 4ನೇ ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯದ 4 ಓವರ್ಗೆ ತಳದ ಮೊತ್ತ 44 ಓಟಗಳು. ಮೊದಲ ಹಂತದಲ್ಲಿ ನಿಯಾಜ್ ಮತ್ತು ರಿಜ್ವಾನ್ ಬಹಳಷ್ಟು ಚಂದ ಉತ್ತಮ ರೀತಿಯಾಗಿರುವಂತಹ ಆರಂಭವನ್ನ ಮಾಡಿದ್ರು. ಆ ಬಳಿಕ ರಿಜ್ವಾನ್ ಬಹಳ ಚಂದ ಉತ್ತಮ ರೀತಿಯ ಆಟಗಾರಿಕೆಯನ್ನು ಮುಂದುವರಿಸಿದ್ರು. ಸಡನ್ಲಿ ಆಗಿ ನಿಯಾಜ್ ಆಘಾತವನ್ನ ಕಂಡ್ರು. ಆ ಬಳಿಕ ಸನದ್ ಬ್ಯಾಕ್ ಟು ಬ್ಯಾಕ್ ಆಗಿರುವಂತಹ ಬೌಂಡರಿಯನ್ನು ದಾಖಲಿಸಿಕೊಂಡು ಸನದ್ ಕೂಡ ಹುದ್ದರಿ ಆಘಾತವನ್ನ ಕಂಡ್ರು. 3ನೇ ವಿಕೆಟ್ ರೂಪದಲ್ಲಿ ರಿಜ್ವಾನ್ ಆಟ ಮುಕ್ತಾಯವನ್ನ ಕಂಡ್ರೆ ಇವಾಗ ಅಫ್ರಿದಿ ಮತ್ತು ತನ್ಸೀರ್ ಆಟ ಮುಂದುವರಿಕೆಯನ್ನ ಕಾಣ್ತಾ ಇದೆ. ಅಂತಿಮ 12 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಇವಾಗಲೇ ತಳದ ಮೊತ್ತ 44 ಓಟಗಳು. 44 ಲಾಸ್ ಆಫ್ ಇಂಪಾರ್ಟೆಂಟ್ 3 ವಿಕೆಟ್ಸ್. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಎಸೆತ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆಯನ್ನ ಕಾಣ್ತಾ ಇದೆ. ಅರ್ಫಾದ್ ಹೊಸ ಬೌಲರ್. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಅಷ್ಟೇ ಉತ್ತಮ ರೀತಿಯ ಕ್ಷೇತ್ರ ಕ್ಷಣಗಳು ಜಮಾವಣೆಯನ್ನ ಕಾಣ್ತಾ ಇದೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಳದ ಮೊತ್ತ 45 ಓಟವನ್ನು ದಾಖಲಿಸ್ತಾ ಇದೆ. ಮೊದಲ ಹಂತದ ಆರಂಭಿಕ ಪ್ರಾಮುಖ್ಯತೆ ಹುದ್ದರಿ ಆಘಾತವನ್ನ ಕಂಡ್ರು ಕೂಡ ಬಳಿಕ ಮಧ್ಯಮ ಕ್ರಮಾಂಕದ ಆಟಗಾರರು ಬಹಳ ಚಂದ ಉತ್ತಮ ರೀತಿಯಾಗಿರುವಂತಹ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಇವಾಗ ಸೆಮಿಫೈನಲ್ ಆಡುವಂತ ಆಟಗಾರರಿಗೆ ಇವಾಗ ಚೀಟಿ ಮುಖಾಂತರವಾಗಿ ವೇದಿಕೆ ಮುಂಭಾಗದಲ್ಲಿ ನಡೀತಾ ಇದೆ. ನಮ್ಮ ಸಂಸ್ಥೆ ಅಧ್ಯಕ್ಷರಾಗಿರುವಂತ ಅಮೀರ್ ಸುಹೇಲ್ ಅವರು ಇದನ್ನು ನೆರವೇರಿಸ್ತಾ ಇದ್ದಾರೆ. ಈ ಬಾರಿ ಸಗದ ಚೆಂಡು ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನ ಕಾಣ್ತಾ ಇದೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಳೆದ ಮೊತ್ತ ಕೂಡ 47 ಓಟವನ್ನು ದಾಖಲಿಸ್ತಾ ಇದೆ. ಅಲ್ಲಿ ತೀರ್ಪುಗಾರರು ಸ್ವಲ್ಪ ಸೆಮಿಫೈನಲ್ ಚೀಟಿ ಪ್ರಕ್ರಿಯೆ ಆರಂಭವನ್ನ ಕಾಣ್ತಾ ಇದೆ. ಅದ್ಯಾವ ತಂಡ ಮೊದಲ ಸೆಮಿಫೈನಲ್ ಪಂದ್ಯಾಟವನ್ನು ಆಡುತ್ತೆ ಎಂಬುದನ್ನು ನೋಡಬೇಕಾಗಿದೆ. ಲಕ್ಕಿ ಸ್ಟಾರ್ ಕೋಡಿ, ಕ್ರೌನ್ ಮದರ್ ಪ್ಯಾಲೇಸ್, ಲಕ್ಕಿ ಸ್ಟಾರ್ ಕೋಡಿ ಮತ್ತು ಕ್ರೌನ್ ಮದರ್ ಪ್ಯಾಲೇಸ್ ದಿನದ ಮೊದಲ ಸೆಮಿಫೈನಲ್ ಪಂದ್ಯಾಟವನ್ನು ಆಡುತ್ತೆ. ಈ ಪಂದ್ಯಾಟ ವಿಜೇತ ತಂಡ ಜಾಲಿ ಮೂಡುಗೋಪಾಡಿ 2ನೇ ಸೆಮಿಫೈನಲ್ ಪಂದ್ಯಾಟ ಆಡುತ್ತೆ. ಅಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ.
ಈ ಬಾರಿ ಸಗದ ಚೆಂಡು ನಬೀಲ್ ನೇರ ಗುರಿಗಳನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಶಸ್ಸು ಮಾತ್ರ ಬರ್ತಾ ಇಲ್ಲ. ಮತ್ತೆ ಒಂದೊಡ್ಡ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಳೆದ ಮತ 48 ಓಟಗಳು. ಈ ಬಾರಿ ಬಹಳ ಚಂದ ಉತ್ತಮ ರೀತಿ ಆಗಿರುವಂತಹ ಕ್ಷೇತ್ರ ರಕ್ಷಣೆ ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ತಳೆದ ಮತ್ತೆ 49 ಓಟಗಳು. ಅಂತಿಮ ಚೆಂಡಿಗಾಗಿ 5ನೇ ಓವರ್ ಮುಕ್ತಾಯಕ್ಕಾಗಿ ಇವಾಗಲೇ ತಳೆದ ಮತ್ತೆ 49ಕ್ಕೆ 3 ವಿಕೆಟ್ ಆಘಾತದ ಜೊತೆಗೆ ಪಂದ್ಯಾಟವನ್ನು ಆಡ್ತಾ ಇರುವಂತ ಈ ಬಾರಿ ಸಗದ ಚೆಂಡು ವಿಶಿಷ್ಟತೆ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಸ್ವತಃವಾಗಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇರುವಂತಹ ಆಟಗಾರ ಅಫ್ರಿದಿ ಔಟ್. ಹಿಟ್ ವಿಕೆಟ್ ರೂಪದಲ್ಲಿ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ಹೊಸ ದಾಂಡಿಗ ಮತ್ತೋರ್ವ ಅನುಭವಿ ಆಟಗಾರ ಫಿರೋಜ್ ಹೊನ್ನಾಳ ಬಹಳ ಚಂದ ಉತ್ತಮ ರೀತಿ ಆಟಗಾರಿಕೆಯನ್ನು ದಾಖಲಿಸಬಲ್ಲಂತ ಹಿರಿಯ ಆಟಗಾರರು ಇವಾಗ ಅಂಕಣ ಒಳಭಾಗಕ್ಕೆ ಪ್ರವೇಶವನ್ನ ಕಾಣ್ತಾ ಇದ್ದಾರೆ. ಒಂದು ಹಂತದಲ್ಲಿ ಕವರ್ಸ್ ವಿಭಾಗದಲ್ಲಿ ಯಾವುದೇ ರೀತಿಯ ಚೆಂಡನ್ನು ಅಡ್ಡಾಯಿಸಬಲ್ಲದ ಸಾಮರ್ಥ್ಯದ ಕ್ಷೇತ್ರರಕ್ಷಕ ಕೂಡ ಫಿರೋಜ್ ಇವಾಗ ದಾಂಡಿಗ ತನಕ್ಕೆ ಬರ್ತಾ ಇದ್ದಾರೆ. ಎಸಗಾರಿಕೆ ಭಾಗದಲ್ಲಿ ಮತ್ತೆ ನಸ್ರು ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ವೇಗದ ಚೆಂಡು ವೈಟ್ ಬಾಲ್ ಎಂಬ ಸೂಚನೆಗಳನ್ನ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. ಯಶ್ರಾಜ್ ಮುಖಾಂತರವಾಗಿ ತಳೆದ ಮೊತ್ತ 50 ಓಟಗಳು. ಅರ್ಧ ಶತಕ ಪೂರೈಕೆಯನ್ನು ಕಾಣ್ತಾ ಇರುವಂತ ಟೌನ್ ಬ್ಲೂ ರೀಫ್ ಈ ಬಾರಿ ಸಗದ ಚೆಂಡು ಬಹಳ ಚಂದ ಉತ್ತಮ ರೀತಿ ಆಗಿರುವಂತ ಎಸೆತ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆ. ನಮ್ಮ ಜಾಮಿಯಾ ಟ್ರೋಫಿ 2025-23ನೇ ಬಾರಿಯ ಪಂದ್ಯಾಕೂಟಕ್ಕೆ ಮುಖ್ಯ ಪ್ರಾಯೋಜಕರಾಗಿರತಕ್ಕಂಥ ಪ್ರೆಸಿಡೆಂಟ್ ಗ್ರೂಪ್ ಆಫ್ ಬೈರನ್ ಮಾಲಕರಾಗಿರತಕ್ಕಂಥ ಅಬ್ದುಲ್ ಸತ್ತಾರ್ ನೇರಂಬಳ್ಳಿ ಸರ್ ತಮ್ಮನ್ನು ಆತ್ಮೀಯವಾಗಿ ಪ್ರಮುಖ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರಮುಖ ವೇದಿಕೆಗೆ ತಾವು ಬಂದು ಕುಳಿತು ಪಂದ್ಯ ವೀಕ್ಷಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರೆಸಿಡೆಂಟ್ ಗ್ರೂಪ್ ಆಫ್ ಬೈರನ್ ಮಾಲಕರಾಗಿರತಕ್ಕಂಥ ಅಬ್ದುಲ್ ಸತ್ತಾರ್ ನೇರಂಬಳ್ಳಿ. ಬೌಂಡರಿಯ ಸೇರ್ಪಡೆ ಮುಖಾಂತರವಾಗಿ ತಳೆದ ಮೊತ್ತ ಕೂಡ 54 ಓಟಗಳು. ಅಂತಿಮ 3 ಚೆಂಡು ಬಾಕಿ ಉಳಿತಾ ಇದೆ. ಈ ಬಾರಿ ಸಗದ ಚೆಂಡು ಬಹಳ ಚಂದ ಉತ್ತಮ ರೀತಿಯ ಎಸೆತ ಮತ್ತೆ ಲೆಗ್ ಬೈ ಮುಖಾಂತರವಾಗಿ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ದಾಂಡು ಚೆಂಡುಗೆ ಯಾವುದೇ ರೀತಿಯ ಸಂಪರ್ಕಗಳು ಬರದಿದ್ರು ಕೂಡ ಚೆಂಡು ಮೈಯ ಸ್ಪರ್ಶವನ್ನ ಕಂಡ್ರು ಕೂಡ ಒಂದೋಟವನ್ನ ಪೂರೈಸಿದ್ರು. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಳೆದ ಮೊತ್ತ ಕೂಡ 55 ಓಟಗಳು. ಫಿರೋಜ್ ಅವರು ದಾಖಲಿಸುವಂತ ಒಂದು ಬೌಂಡರಿಗೆ 500 ರೂಪಾಯಿ ಘೋಷಣೆ ಇತ್ತು. ಅರ್ಫಾತ್ ಅವರ ಮುಖಾಂತರವಾಗಿ ಇವಾಗಲೇ ಅವರು ಒಂದು ಓಟದ ಪೂರೈಕೆಯನ್ನು ಕಂಡಿದ್ದಾರೆ ಬೈಸ್ ಮುಖಾಂತರವಾಗಿ. ಕೊನೆಯ ಚೆಂಡು ತಳೆದ ಮೊತ್ತ 56 ಓಟಗಳು.
ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಕ್ಷಣೆ ಮುಂದುವರಿಕೆಯನ್ನ ಕಾಣ್ತಾ ಇದೆ. ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ ಇವಾಗ 57 ಓಟವನ್ನು ದಾಖಲಿಸ್ತಾ ಇದೆ. 58ರ ಟಾರ್ಗೆಟ್ ಸಂಖ್ಯೆಯನ್ನು ನೀಡ್ತಾ ಇದೆ ಎದುರಾಳಿ ತಂಡಕ್ಕೆ. 4ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನ ಕಾಣ್ತಾ ಇದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ ತಂಡದ ಮೊತ್ತ 57 ಓಟಗಳು, 58ರ ಟಾರ್ಗೆಟ್ ಸಂಖ್ಯೆಯನ್ನು ನೀಡ್ತಾ ಇದ್ದಾರೆ. ಅಲ್ಲಿ ಮೊದಲ ಸೆಮಿಫೈನಲ್ ಆಡುವಂತ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ಮತ್ತು ಲಕ್ಕಿ ಸ್ಟಾರ್ ಕೋಡಿ ನಾಯಕರು ಇಮಿಡಿಯೇಟ್ ಆಗಿ ಅಲ್ಲಿ ಅದೃಷ್ಟದ ನಾಣ್ಯವಾಗಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಎರಡೂ ತಂಡದ ನಾಯಕರು ಅಲ್ಲಿ ಅದೃಷ್ಟದ ನಾಣ್ಯಚಮೆಯಾಗಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅಲ್ಲಿ ಪ್ಲೇಸ್ ಡಗೌಟ್ ಖಾಲಿ ಮಾಡಬೇಕು ಆದಷ್ಟು ಬೇಗ. ಅದು ಕೇವಲ ಆಟಗಾರರಿಗೆ ಮಾತ್ರವಾಗಿರತ್ತೆ. ಅದೇ ರೀತಿ ಎರಡೂ ತಂಡದ 9ನೇ ಆಟಗಾರರು ವೀಕ್ಷಕವರನ್ನು ಕೊಂಡಂತೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ನಿಮ್ಮ ಗುರುತು ಪರಿಚಯ ನಮಗಿದ್ರೆ ಅಂಕಿ ಪಟ್ಟಿಗೆ ಇರೋದಿಲ್ಲ, ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಎರಡೂ ತಂಡದ ಯಶಸ್ವಿ ಆಟಗಾರರು ಕಡ್ಡಾಯವಾಗಿ ನಮ್ಮ ಜೊತೆ ಸಹಕಾರವನ್ನು ಮಾಡಬೇಕು ಎಂಬುದನ್ನು ತಿಳಿಸ್ತಾ ಇದ್ದಾವೆ. ಆ ಬಳಿಕ ಅಂಕಿಪಟ್ಟಿಯಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಕಂಡಲ್ಲಿ ನಮ್ಮನ್ನ ದೂರಬೇಡಿ ಎಂಬುದನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದಾವೆ. ಬಹಳಷ್ಟೊಂದು ಯಶಸ್ವಿಯಾಗಿರುವಂತಹ ಟೂರ್ನಮೆಂಟ್ ಮುಂದುವರಿಕೆಯನ್ನು ಕಾಣ್ತಾ ಇರುವಂತಹ ಈ ಬಾರಿಯ ಜಾಮಿಯಾ ಟ್ರೋಫಿ ಬಹಳಷ್ಟೊಂದು ಯಶಸ್ವಿಯಾಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಹಳಷ್ಟೊಂದು ಯಶಸ್ವಿಯ ಟೂರ್ನಮೆಂಟ್ ಮುಂದುವರಿಕೆಯೂ ಕೂಡ. ಆರಂಭಿಕ ಹಂತದ ಆಟಗಾರರು ಅಣ್ಣು ಮತ್ತು ನಸ್ರು ಟೌನ್ ಎಚ್ಎಸ್ ಪರವಾಗಿ. ಉಡುಪಿ ಭಾಗದ ಮತ್ತೋರ್ವ ಜನಪ್ರಿಯ ಆಟಗಾರ ಕೂಡ ರಾಹಿಲ್ ಉದ್ಯಾವರ ಮೊದಲ ಓವರ್ ಎಸೆಗಾರಿಕೆ ಭಾಗದಲ್ಲಿ. ಮೊದಲ ಓವರ್ಗಾಗಿ ರಾಹಿಲ್ ಎರಡನೇ ಇನ್ನಿಂಗ್ಸ್ ಆರಂಭವನ್ನ ಕಾಣ್ತಾ ಇದೆ. ಈ ಬಾರಿ ಎಸೆತದ ಮೊದಲ ಚೆಂಡು ಆಟಗಾರ ಏಕಾಗ್ರತೆ ಪರೀಕ್ಷಿಸಬಲ್ಲಂತ ಎಸೆತ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ, ಡಾಟ್ ಬಾಲ್ ಮಾತ್ರ ಸೇರ್ಪಡೆ. ಬಹಳಷ್ಟೊಂದು ಯಶಸ್ವಿ ಎಸೆತಗಾರ ಕೂಡ ರಾಹಿಲ್ ಇವಾಗ ಟೌನ್ ಬ್ಲೂ ರೀಫ್ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ಬಾರಿ ಸಗದ ಚೆಂಡು ತನ್ಮೂಲಕ ಔಟ್. ಮೊದಲ ವಿಕೆಟ್ ಆಘಾತವನ್ನು ಕಾಣ್ತಾ ಇರುವಂತ ಟೌನ್ ಎಚ್ಎಸ್ಸಿನ ತಂಡ. 4ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಮುನಾಫ್ ಅವರ ಮಾಲೀಕತ್ವದ ಎರಡೂ ತಂಡಗಳು ಸೆಣಸಾಟವನ್ನು ಕಾಣ್ತಾ ಇದೆ. ಅದ್ಯಾವ ತಂಡ ಸೆಮಿಫೈನಲ್ ಎಂಟ್ರಿಯನ್ನು ಕಾಣ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ಈ ಬಾರಿ ಸಗದ ಚೆಂಡು ಮತ್ತೆ ಬಹಳ ಚಂದ ಉತ್ತಮ ರೀತಿಯ ಎಸೆತ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 3 ಚೆಂಡುಗಳು ಬಾಕಿ ಉಳಿತಾ ಇದೆ. ರಾಹಿಲ್ ಬಹಳ ಚಂದ ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅಂತಿಮ 3 ಚೆಂಡು ಬಾಕಿ ಉಳಿತಾ ಇದೆ ಮೊದಲ ಓವರ್ ಮುಕ್ತಾಯಕ್ಕಾಗಿ. ಈ ಬಾರಿ ಸಗದ ಚೆಂಡು ಅಫ್ರಿದಿ ಕ್ಷೇತ್ರರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ಖಾತೆ ಆರಂಭವನ್ನ ಕಾಣ್ತಾ ಇದೆ. ಶಾನ್ ಖಾತೆ ಕೂಡ ಆರಂಭ, ಟೌನ್ ಎಚ್ಎಸ್ ಖಾತೆ ಕೂಡ ಆರಂಭವನ್ನ ಕಂಡಿರ್ತಾರೆ. ಮೊತ್ತ ಒಂದೋಟಗಳು. ಇವಾಗ ನಸ್ರು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಫ್ರೆಂಡ್ಸ್, ಬೆಂಗಳೂರಿನ ಆಪತ್ಕಾಲದ ಬಂಟ ನಸ್ರು
ಈ ಬಾರಿ ಸಗದ ಚೆಂಡು ವೈಡ್ ಬಾಲ್ ಅಕ್ರಮ ಎಸೆತ. ಗೂಟದ ಹಿಂಭಾಗದ ಗಾರ್ಡಿಗ ನಿಯಾಜ್ ಬಹಳ ಚಂದ ಉತ್ತಮ ರೀತಿಯ ಗೂಟ ರಕ್ಷಣೆಯನ್ನ ಮಾಡಿದ್ರು. ಅದೇ ರೀತಿ ಕುರೇಶ್ ಕಂಡ್ಲೂರ್ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಮಾಡಿದವರು, ಅವರು ಕೂಡ ಈ ಸಮಯದಲ್ಲಿ ನೆನಪಿಸ್ತಾ ಇದ್ದಾವೆ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಕ್ಷೇತ್ರಕ್ಷಣೆ. ನಾ ಮೊದಲೇ ಹೇಳಿದಾಗೆ ಕವರ್ ವಿಭಾಗದಲ್ಲಿ ಯಾವ ರೀತಿಯ ಚೆಂಡಲ್ಲೂ ಕೂಡ ಉತ್ತಮ ರೀತಿಯ ಕ್ಷೇತ್ರಕ್ಷಣೆಯನ್ನು ಮಾಡಬಲ್ಲದ ಸಾಮರ್ಥ್ಯದ ಕ್ಷೇತ್ರರಕ್ಷಕ ಫಿರೋಜ್ ಹೊನ್ನಾಳ ಕ್ಷೇತ್ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ರಾಹಿಲ್ ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಎಸೆತ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಓವರ್ ರಾಹಿಲ್ ಉದ್ಯಾವರ ಎಸೆದಿರುವಂತಹ ಎಸೆತಗಳು ಬಹಳ ಚಂದ ಉತ್ತಮ ರೀತಿಯಾಗಿರುವಂತಹ ಎಸೆತಗಾರಿಕೆಯನ್ನು ಮುಂದುವರಿಸಿದ್ರು. ಮೊದಲ ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯದ ಮೊದಲ ಓವರ್ಗೆ ತರದ ಮೊತ್ತ 3ಕ್ಕೆ ಪ್ರಾಮುಖ್ಯತೆ. ಮೊದಲ ಹುದ್ದರಿ ಆಘಾತದ ಜೊತೆಗೆ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಟೌನ್ HSC ತಂಡ. 2ನೇ ಓವರ್ ಎಸೆತಗಾರಿಕೆ ಭಾಗದಲ್ಲಿ ಮತ್ತೋರ್ವ ಬೆಂಗಳೂರು ಮೂಲದ ಅಫ್ರಿದಿ ಚೆಂಡಿಗೆ ಪರಿಪೂರ್ಣವಾಗಿರುವಂತಹ ತಿರುವುಗಳನ್ನು ನೀಡಬಲ್ಲಂತ ಮತ್ತೋರ್ವ ಯುವ ಎಸೆತಗಾರ. ಇಲ್ಲಿ 2ನೇ ಓವರ್ ಆರಂಭವನ್ನ ಕಾಣೋಕ್ಕಿಂತ ಮುಂಚೆ ವಿದ್ಯಮಾನದಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದಾವೆ. ಮುಂದಿನ ಹಂತಕ್ಕಾಗಿ ನಾಸೀರ್ ಮೂಡ್ಗೋಪಾಡಿ. ಧನ್ಯವಾದಗಳು ಬಿಲಾಲ್ ಮಣಿಪುರ್ ಅವರವರೇ. ಪ್ರಸ್ತುತ ಪಂದ್ಯಾಕೂಟ ಜಾಮಿಯಾ ಟ್ರೋಫಿ 2025ರ 23ನೇ ಬಾರಿ ಹದ್ದೂರಿಯ ಜಾಮಿಯಾ ಮಸೀದಿ ಜಾಮಿಯಾ ಮೈದಾನದಲ್ಲಿ ಜಾಮ್ ಆಗಿ ನಡೀತಿರತಕ್ಕಂಥ ಜಾಮಿಯಾ ಟ್ರೋಫಿ 2025ರ ಮತ್ತೊಂದು ಯಶಸ್ಸಿನ ಪಂದ್ಯಾಕೂಟ ಇವಾಗ ಬಹಳಷ್ಟು ಯಶಸ್ವಿಯಾಗಿ ನಡೀತಾ ಇದೆ. ಇವಾಗ ಅಂಕಣದ ಒಳಭಾಗದ 2 ಬಲಿಷ್ಠ ತಂಡಗಳ ನಡುವೆ ನೇರ ಹಣಾಹಣಿ ಕಂಡುಕೊಡ್ತಾ ಇದ್ರೆ ಇವಾಗ ಟೌನ್ HSS ತಂಡ ಕೊಂಚ ಮಟ್ಟಿನ ಎಡವಟ್ಟನ್ನು ಮಾಡಿಕೊಳ್ತಾ ಇದೆ. ಸತತ ಹುದ್ದರಿಗಳನ್ನು ಕಳೆದುಕೊಂಡು ಎದುರಾಳಿ ತಂಡವಾಗಿರ್ತಕ್ಕಂಥ ಟೌನ್ ಬ್ಲೂರೂಫಿಗೆ ಬಹಳಷ್ಟು ಸುಲಭದ ತುತ್ತಾಗುವ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಹಂತದಲ್ಲಿ ಈ ತಂಡ ಯಾವ ರೀತಿಯ ಹೋರಾಟವನ್ನು ಮಾಡ್ತದೆ ಎಂದು ಕಾದು ನೋಡಬೇಕಾಗಿದೆ. ಟೌನ್ HS ಇವಾಗ ಮತ್ತೆ ಹೆದರಿಕೆಯನ್ನು ಕಂಡುಕೊಳ್ತಾ ಇದೆ. ಹೊಸ ಆಟಗಾರ ನಿಯಾದ್ ಸ್ಟ್ರೈಕರ್ ಅಂಡಿನಲ್ಲಿ ನಯಾಜ್ಗೆ ಬಂದಿರತಕ್ಕಂಥ ಎಸೆತ ಯಾವುದೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಆಫ್ರಿದಿ ಬೆಂಗಳೂರು ಬಹಳಷ್ಟು ಅನುಭವಿ ಎಸೆತಗಾರ ಕೂಡ ದಾಂಡು ಚೆಂಡಿಗೆ ಸಂಪರ್ಕ ಕಂಡುಕೊಳ್ತಾ ಇಲ್ಲ. ಚೆಂಡು ಇವಾಗ ಮತ್ತೆ ಬಹಳ ಸುಂದರ ಶೈಲಿ ಹೊಡೆತ ಬಿಟ್ಟ ಸ್ಥಳವನ್ನು ತುಂಬಿಸಿಕೊಳ್ಳುವ ಪ್ರಯತ್ನ. ಇವಾಗ ನಯಾಜ್ರವರ ತಾಂಡನ ಮುಖಾನವಾಗಿ ಬೌಂಡ್ರಿ. ಈ ಹಂತದಲ್ಲಿ ಇವಾಗ 4 ಓಟದ ಸೇರ್ಪಡೆ. ತಂಡದ ಮೊತ್ತ 7 ಓಟದೊಂದಿಗೆ ಅಮೂಲ್ಯವಾಗಿರತಕ್ಕಂಥ 3 ಹುದ್ದರಿಯನ್ನು ಕಳ್ಕೊಂಡಿರತಕ್ಕಂಥ ಒಂದು ತಂಡ ಟೌನ್ HS. ಜಾಮಿಯಾ ಟ್ರೋಫಿ 2025ರ ಅಂತಿಮ 4ನೇ ಘಟ್ಟದ ಕ್ವಾರ್ಟರ್ ಫೈನಲ್ ಪಂದ್ಯಾಟ ನಡೀತಾ ಇದೆ. ಇವಾಗ ಮತ್ತೆ ತಟ್ಟಿ ಮುಟ್ಟಿ ಓಡುವ ಪ್ರಯತ್ನ. ಸನಾದ್ ಕ್ಷೇತ್ರರಕ್ಷಣೆ ಮಾಡಿದ್ರು, ಕೇವಲ 1 ಓಟದ ಸೇರ್ಪಡೆ. ಇವಾಗ ತಡದ ಮೊತ್ತ 8ರತ್ತ ಸಾಗ್ತಾ ಇದೆ. ರ ಟಾರ್ಗೆಟ್ ಅನ್ನು ಚೇಸಿಂಗ್ ಮಾಡಬೇಕಾಗಿದೆ. ವೈಡ್ ಬಾಲ್, ವೈಡ್ ಎಸೆತ ಎಂಬ ತೀರ್ಮಾನ ಕೊಡ್ತಾ ಇದ್ದಾರೆ.
ಈ ಮುಖಾಂತರವಾಗಿ ಇವಾಗ ಥರ್ಡ್ ಅಂಪೈರ್ಗೆ ಡಿಸಿಷನ್ ಹೋಗ್ತಾ ಇದೆ. ಈ ಪಂದ್ಯ ಮುಗಿದ ತಕ್ಷಣ ಮತ್ತೆ ಜಾಮಿಯಾ ಟ್ರೋಫಿಯ ಪ್ರಥಮ ಉಪಾಂತ್ಯ ಪಂದ್ಯಾಟ ಅರ್ಥಾತ್ ಪ್ರಥಮ ಸೆಮಿಫೈನಲ್ ಪಂದ್ಯಾಟ ಈ ಅಂಕಣದ ಭಾಗದಲ್ಲಿ ನಡೆಯಲಿಕ್ಕಿದೆ. ಎರಡು ಬಲಿಷ್ಠ ತಂಡಗಳ ನಡುವೆ ನೇರ ಹಣಾಹಣಿ ಕಾಣಲಿಕ್ಕಿದ್ದೇವೆ. ಒಂದೆಡೆ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ಬ್ರಹ್ಮಾವರ ಹಾಗೂ ಲಕ್ಕಿ ಸ್ಟಾರ್ ಕೋಡಿ ಈ ತಂಡಗಳ ನಡುವೆ ಪ್ರಥಮ ಸೆಮಿಫೈನಲ್ ಪಂದ್ಯಾಟ ಈ ಪಂದ್ಯ ಮುಗಿದ ತಕ್ಷಣ ನಡೆಯಲಿಕ್ಕಿದೆ. ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ಕ್ರೌನ್ ಮದರ್ ಪ್ಯಾಲೇಸ್ ತಂಡದ ನಾಯಕ ಹಾಗೂ ಲಕ್ಕಿ ಸ್ಟಾರ್ ಕೋಡಿ ತಂಡದ ನಾಯಕರಿಗೆ ಲಾಸ್ಟ್ ಕಾಲ್. ಟಾಸ್ ಕಾರ್ಯಕ್ರಮಕ್ಕಾಗಿ ಇಲ್ಲಿ ಸಂಸ್ಥೆಯ ಅಧ್ಯಕ್ಷರು ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ತಮ್ಮ ಇರುವಿಕೆಯನ್ನು ಇಲ್ಲಿ ತೋರ್ಪಡಿಸಬೇಕು. ಕೊನೆಯ ಕರೆಯನ್ನು ನೀಡ್ತಾ ಇದ್ದೇವೆ. ಕೆಲಸಗಾರಿಕೆಯಲ್ಲಿ ಮತ್ತೆ ಇವಾಗ ಮತ್ತೆ ಚೇತರಕ್ಷಣೆ ವೈಫಲ್ಯ. ಸುಂದರವಾಗಿರ್ತಕ್ಕಂಥ ಒಂದು ಬೌಂಡ್ರಿ ಬರ್ತಾ ಇದೆ. ಇವಾಗ 4 ಓಟದ ಸೇರ್ಪಡೆ. ಓವರ್ ಮುಕ್ತಾಯ. ಆರಂಭಿಕ 2ನೇ ಇನ್ನಿಂಗ್ಸ್ನ 2 ಓವರ್ ಮುಕ್ತಾಯ. ತಂಡದ ಮೊತ್ತ ಇವಾಗ 13 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಅದು ಟೌನ್ HS. ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ಬ್ರಹ್ಮಾವರ ಈ ತಂಡದ ನಾಯಕರಿಗೆ ಲಾಸ್ಟ್ ಕಾಲ್. ಕಳೆದ ಬಾರಿಯ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಮತ್ತೊಂದು ಸ್ಥಳೀಯ ತಂಡ ಲಕ್ಕಿ ಸ್ಟಾರ್ ಕೋಡಿ ಈ ತಂಡದ ನಾಯಕರು ಕೂಡ ಆದಷ್ಟು ಬೇಗ ಪ್ರಮುಖ ವೇದಿಕೆ ಮುಂಭಾಗಕ್ಕೆ ಬರಬೇಕು ಟಾಸ್ ಕಾರ್ಯಕ್ರಮಕ್ಕಾಗಿ. ಲಕ್ಕಿ ಸ್ಟಾರ್ ತಂಡದ ನಾಯಕರು ಕಾಯ್ತಾ ಇದ್ದಾರೆ. ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ಬ್ರಹ್ಮಾವರ ಈ ತಂಡದ ನಾಯಕರಿಗಾಗಿ ಇಲ್ಲಿ ಲಕ್ಕಿ ಸ್ಟಾರ್ ತಂಡದ ನಾಯಕರು ಕಾಯ್ತಾ ಇದ್ದಾರೆ. ವೈಡ್ ಎಸೆತ, ಮತ್ತೊಂದು ಅತಿರಿಕ್ತ ಓಟದ ಸೇರ್ಪಡೆ. ಹದಿನೈದು ತಂಡದ ಒಟ್ಟು ಮೊತ್ತ. ಶಾರ್ಟ್ ಆಗಿ ಬಂದಿರತಕ್ಕಂಥ ಚೆಂಡು ಕೊಂಚ ಮಚ್ಚಿನ ಪುಟ್ಟಿತವನ್ನು ಕಾಣ್ತಾ ಇತ್ತು. ಇವಾಗ ರಾಯಲ್ ಬಹಳಷ್ಟು ಉತ್ತಮ ರೀತಿಯ ಸತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆ ಕೂಡ ಆಗ್ತಾ ಇದೆ. ಇವಾಗ ತಂಡದ ಮೊತ್ತ 16. ಇವಾಗ ಮತ್ತೆ ತಟ್ಟಿ ಮುಟ್ಟಿ ಓಡೋ ಪ್ರಯತ್ನ. ಒಂದು ಓಟದ ಸೇರ್ಪಡೆ. ಮತ್ತೆ ರಾಯಲ್ ಬಹಳಷ್ಟು ಉತ್ತಮ ರೀತಿಯ ಒಂದು ಚೇತರಕ್ಷಣೆ ಮಾಡ್ತಾ ಇದ್ದಾರೆ. ಇವಾಗ ಫಿರೋಜ್ ವನಾಲ ಹಂತದಲ್ಲಿ ಮತ್ತೆ ಕ್ಲೀನ್ ಬಾಲ್ಡ್ ನಯಾದುತ್ತಾರೆ ಕ್ಲೀನ್ ಮುಖಾಂತರವಾಗಿ ಔಟ್ ಆಗ್ತಾ ಇದ್ದಾರೆ. ಇವಾಗ ಸತತ ಹುದ್ದರಿಗಳನ್ನು ಕಳೆದುಕೊಳ್ತಾ ಇದೆ ಕ್ರೌನ್ HS. ಈ ಬಾರಿ ಬಹಳಷ್ಟು ಆಘಾತ ಸ್ಥಿತಿಯನ್ನು ಎದುರಿಸ್ತಾ ಇದೆ. ಇವಾಗ ಈ ಹಂತದಲ್ಲಿ ಮತ್ತೆ ಹುದ್ದರಿಯನ್ನು ಕಳ್ಕೊಂಡಂತ ಒಂದು ತಂಡ ಟೌನ್ HS.
ಅಂತಿಮ ಎಸೆತಕ್ಕಾಗಿ ಮೂರನೇ ಓವರ್ ಅಂತಿಮ ಎಸೆತ, ತನ್ನ ಕೋಟದ ದ್ವಿತೀಯ ಓವರ್ನ ಅಂತಿಮ ಎಸೆತಕ್ಕಾಗಿ ಲೆಫ್ಟಿ ಆಟಗಾರ ಅರ್ಫಾಸ್. ಶಾರ್ಟ್ ಆಗಿ ಬಂದಿರತಕ್ಕಂಥ ಚೆಂಡು ಲಾಂಗ್ ಆನ್ ಬದಲಿ ಸನಾತನ್, ಇವಾಗ ಮತ್ತೊಂದು ಉದ್ದಾರಿ, ಕ್ಲೀನ್ ರನ್ ಔಟ್ ಆಗೋದ್ರ ಮುಖಾಂತರವಾಗಿ ಉದ್ದಾರಿ ಕಳ್ಕೊಳ್ತಾ ಇದೆ. ಬಹಳಷ್ಟು ಎಡವಟ್ಟನ್ನು ಮಾಡ್ಕೊಳ್ತಾ ಇದ್ದಾರೆ ಕ್ರೌನ್ ಟೌನ್ HSS ಆಟಗಾರರು. ಈ ಹಂತದಲ್ಲಿ ಇವಾಗ ಓವರ್ ಮುಕ್ತಾಯ ಆರಂಭಿಕ ಇನ್ನಿಂಗ್ಸ್ನ 2-3 ಓವರ್ ಮುಕ್ತಾಯ. ತಂಡದ ಮೊತ್ತ 18. ಅದೇ ರೀತಿಯಲ್ಲಿ ಮುಂದಿನ ಪ್ರಥಮ ಸೆಮಿಫೈನಲ್ ಪಂದ್ಯದ ಟಾಸ್ ಕಾರ್ಯಕ್ರಮಕ್ಕಾಗಿ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಪಂದ್ಯಾಕೂಟದ ಮತ್ತೊಂದು ಪ್ರಾಯೋಜಕರು ಪ್ರೆಸಿಡೆಂಟ್ ಗ್ರೂಪ್ ಆಫ್ ಬಹರೈನ್ ಇದರ ಮಾಲಕರಾಗಿರ್ತಕ್ಕಂಥ ಅಬ್ದುಲ್ ಸತ್ತಾರ್ ನ್ಯಾರಂಬಳ್ಳಿ ಇವರನ್ನು ಬಹಳಷ್ಟು ಪ್ರೀತಿಪೂರ್ವಕವಾಗಿ ಟಾಸ್ ಕಾರ್ಯಕ್ರಮಕ್ಕೆ ಕರೆಯನ್ನು ನೀಡ್ತಾ ಇದ್ದೇವೆ. ಲಕ್ಕಿ ಸ್ಟಾರ್ ಕೋಡಿ ತಂಡದ ನಾಯಕ ಹಾಗೂ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ಬ್ರಹ್ಮವಾರ ಈ ಎರಡೂ ತಂಡದ ನಾಯಕರ ಮಧ್ಯಭಾಗದಲ್ಲಿ ಇವಾಗ ಟಾಸ್ ಕಾರ್ಯಕ್ರಮ ನಡೀತಾ ಇದೆ. ಪ್ರಥಮ ಸೆಮಿಫೈನಲ್ ಪಂದ್ಯಾಟದ ಟಾಸ್ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಆರಂಭವನ್ನು ಕೂಡ ಕಾಣುತ್ತದೆ. ಹೊಸ ಆಟಗಾರ ಎಂಟ್ರಿ ಅಂಕಣಕ್ಕೆ ಒಳಭಾಗಕ್ಕೆ ಸಕ್ಲೈನ್ ಡಾಟ್ ಆಫ್ ಡೆಲಿವರಿ, ಚುಕ್ಕಿ ಎಸೆತ, ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸತತ ಉತ್ತರಗಳನ್ನು ಕಳ್ಕೊಂಡಿರತಕ್ಕಂಥ ತಂಡ ಇವಾಗ ಬಹಳಷ್ಟು ಕಷ್ಟಕರದ ಸ್ಥಿತಿಯನ್ನು ಎದುರಿಸ್ತಾ ಇದೆ. ಟೌನ್ HSS ತಟ್ಟಿ ಮುಟ್ಟಿ ಓಡೋ ಪ್ರಯತ್ನ, ಒಂದು ಓಟದ ಸೇರ್ಪಡೆ ಕೂಡ ಆಗಿದೆ. ಮತ್ತೆ ಇವಾಗ ಮತ್ತೆ ಡಾಟ್ ಆಫ್ ಡೆಲಿವರಿ, ಚುಕ್ಕಿ ಎಸೆತ, ದಾಂಡು ಚೆಂಡಿಗೆ ಸಂಪರ್ಕ ಕಂಡುಕೊಳ್ತಾ ಇಲ್ಲ ಗೂಢರಕ್ಷಣ ಕೈಯಲ್ಲಿ. ಬಹಳಷ್ಟು ಅನುಭವಿ ಗೂಢರಕ್ಷಕ ನಿಯಾಜ್ ಬಹಳಷ್ಟು ಉತ್ತಮ ರೀತಿಯ ಗೂಢ ರಕ್ಷಣೆಯನ್ನು ಮಾಡಬಲ್ಲಂತ ಮತ್ತರ್ವ ಯುವ ಆಟಗಾರ ಕೂಡ. ಓಹೋ, ಮತ್ತೆ ಚೆಂಡು ಕುಟಿತವನ್ನು ಕಾಣ್ತಾ ಇದೆ. ತಿರುವನ್ನು ನೀಡ್ತಾ ಇದ್ರೆ ಔಟ್ ಸಿಂಗ್ ಎಸೆತ, ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇವಾಗ ತಂಡದ ಮೊತ್ತ 19ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಲಾಸ್ಟ್ ಬಾಲ್ ಅಂತಿಮ ಎಸೆತಕ್ಕಾಗಿ 4ನೇ ಓವರಿನ ಕೊನೆಯ ಎಸೆತಕ್ಕಾಗಿ ಲಿವರ್ಶಿಪ್ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು. ಇವಾಗ ಡಾಟ್ ಆಫ್ ಡೆಲಿವರಿ, ಚುಕ್ಕಿ ಎಸೆತ, ಓವರ್ ಮುಕ್ತಾಯ. ಆರಂಭಿಕ 2ನೇ ಇನ್ನಿಂಗ್ಸ್ನ 4 ಓವರ್ ಮುಕ್ತಾಯ. ತಂಡದ ಮೊತ್ತ 19 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಮತ್ತೆ ಎಸೆತಗಾರರಿಗೆ ಬದಲಾವಣೆ. ಸನಾತ್ ಮುಖ್ಯ ತೀರ್ಮಾನಕಾರರು ರಂಜಿತ್ ರವರ ಅನುಮತಿಯ ಮೇರೆಗೆ ಪ್ರಥಮ ಎಸೆತಕ್ಕಾಗಿ ಲೋ ಫುಲ್ ಟಾಸ್ ಆಗಿ ಬಂದಿರತಕ್ಕಂಥ ಚೆಂಡು ಇವಾಗ ಲಾಂಗ್ ಆನ್ ಭಾಗದಲ್ಲಿ ಬೌಂಡ್ರಿ. ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಮತ್ತೊಂದು ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಇವಾಗ 4 ಓಟದ ಸೇರ್ಪಡೆ. ತಂಡದ ಮೊತ್ತ ಇವಾಗ 23ರತ್ತ ಸಾಗ್ತಾ ಇದೆ. 23. ಮತ್ತೆ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. ಈ ಜಾಮಿಯಾ ಟ್ರೋಫಿ 2025ರ ಪಂದ್ಯಾಕೂಟದಲ್ಲಿ ಸತತ 3 ಎಸೆತಗಳ ಮುಂದೆ ಹ್ಯಾಟ್ರಿಕ್ ಬೌಂಡ್ರಿನ ದಾಖಲಿಸಿದಲ್ಲಿ ಎಕ್ಸ್ಟ್ರೀಮ್ ಫೋನ್ಸ್ ಕುಂದಾಪುರ ಇವರ ಕಡೆಯಿಂದ ಬ್ಲೂಟೂತ್ ನೆಟ್ ಬ್ಯಾಂಡ್ ಕೂಡ ಸಿಗ್ತದೆ. ಈ ಹಂತದಲ್ಲಿ ಮತ್ತೆ ಸನಾದ್ ಕೈ ಚೆಲ್ಲಿಕೊಂಡ್ರು. ಇವಾಗ ಒಂದು ಓಟ ಕೂಡ ಪಡ್ಕೊಡ್ತಾ ಇಲ್ಲ. 2 ಎಸೆತಗಳು 2 ಬೌಂಡ್ರಿಯನ್ನು ದಾಖಲಿಸಿದ್ರು ಕೂಡ 3ನೇ ಎಸೆತ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಸನಾದ್. ಈಗ 4ನೇ ಎಸೆತಕ್ಕಾಗಿ ಲಿವರ್ಶಿಪ್ ಹೊಡೆತಕ್ಕ ಪ್ರಯತ್ನ, ಕ್ಲೀನ್ ಬೌಟ್.
ಮತ್ತೊಂದು ಉದ್ದರಿ ಕೂಡ ಕಳ್ಕೊಳ್ತಾ ಇದೆ ಇವಾಗ. ಅಂತಿಮ ಉದ್ದರಿ ಮಾತ್ರ ಬಾಕಿ ಇದೆ. 27ರಲ್ಲಿ ಅಮೂಲ್ಯವಾಗಿರ್ತಕ್ಕಂಥ 6 ಉದ್ದರಿಯನ್ನು ಕಳ್ಕೊಂಡಂತ ಟೌನ್ HS ತಂಡ ಅಂತಿಮ ವಿಕೆಟ್ ಭಾಗಿದಾರಿ ಅಂಕಣದೊಳಭಾಗದಲ್ಲಿ ಹೊಸ ಆಟಗಾರ ತೌಫೀಕ್. ಮತ್ತೆ ಸನಾದ್. ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನ ಸನಾದ್ ತೋರ್ಪಡಿಸ್ತಾ ಇದ್ದಾರೆ. ಮತ್ತೆ ಸನಾದ್ ಇವಾಗ ಮತ್ತೆ ಸೈನ್ಯ ತನ್ವೀರ್ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರರಕ್ಷಣೆ ಮಾಡುವುದರ ಮುಖಾಂತರವಾಗಿ ಒಂದು ಓಟವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ಇವಾಗ ಓವರ್ ಮುಕ್ತಾಯ. ಆರಂಭಿಕ 2ನೇ ಇನ್ನಿಂಗ್ಸ್ನ 5 ಓವರ್ ಮುಕ್ತಾಯ. ತಂಡದ ಮೊತ್ತ 28. 6 ಎಸೆತ 30 ಓಟದ ಅವಶ್ಯಕತೆ ಜಯಕ್ಕಾಗಿ. ರಿಜ್ವಾನ್ ಡಾಟ್ ಆಫ್ ಡೆಲಿವರಿ. ದಾಂಡು ಚೆಂಡಿಗೆ ಸಂಪರ್ಕ ಬರ್ತಾ ಇಲ್ಲ. ಗೌಡ ರಕ್ಷಕರ ಕೈಯಲ್ಲಿ ಚೆಂಡು. ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 4ನೇ ತಂಡವಾಗಿ ಸೆಮಿಫೈನಲ್ಗೆ ಪ್ರವೇಶವನ್ನು ಪಡೆಯುವ ಎಲ್ಲ ಅವಕಾಶಗಳು ಕಾಣ್ತಾ ಇದೆ. ನೇರ ಪುಟಿತವನ್ನು ಕಾಡ್ತಾ ಇದೆ ಚೆಂಡು. ಟೌನ್ ಬ್ಲೂ ರೀಫ್ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವಾದ ಪ್ರದರ್ಶನ ನೀಡುವುದರ ಮುಖಾಂತರವಾಗಿ 4ನೇ ತಂಡವಾಗಿ ಸೆಮಿಗೆ ಪ್ರವೇಶವನ್ನು ಕಾಣುವ ಪ್ರಯತ್ನ ಮಾಡ್ತಾ ಇದೆ. ಇವಾಗ ಕ್ಲೀನ್ ಬಾಲ್ ಆಲ್ ಔಟ್ ಆಗ್ತಾ ಇದೆ. ಇವಾಗ ಟೌನ್ HS ತಂಡ ಸೋಲುವುದರ ಮುಖಾಂತರವಾಗಿ ಇವಾಗ ಟೌನ್ ಬ್ಲೂ ರೀಫ್ ತಂಡ 4ನೇ ತಂಡವಾಗಿ ಸೆಮಿಫೈನಲ್ ಅಲ್ಲಿ ಜಾಲಿ ಮೂಡುಗಾಪಡಿಯನ್ನ ಸೆಮಿಫೈನಲ್ ಅಲ್ಲಿ ಎದುರಿಸಬೇಕಾಗತ್ತೆ. ಈ ಹಂತದಲ್ಲಿ ಇವಾಗ ಪಂಕ್ತಾಯ